ರಾಜ್ಯದಲ್ಲಿ ಧರ್ಮದ ಕೂಗು ಎದ್ದಿತ್ತು. ಧರ್ಮಸ್ಥಳದಲ್ಲಿ ನಡೆದಿದ್ದಂತಹ ನೂರಾರು ಶವಗಳನ್ನು ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಧರ್ಮದ ಕೂಗು ರಾಜ್ಯ ಸರ್ಕಾರದ ಕಿವಿಗೆ ತಟ್ಟಿದೆ. ಫೈನಲಿ SIT ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಕೇಸ್ SITಗೆ ಹಸ್ತಾಂತರ. ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರದ ಆದೇಶ. 20 ವರ್ಷಗಳ ನಿಗೂಢ ಸಾವು ನಾಪತ್ತೆ ಕೇಸ್ ಬಗ್ಗೆ ಬಯಲಿಗೆಳೆಯೋ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್. ನಾಲ್ವರು ಅಧಿಕಾರಿಗಳಿಗೆ ತಲೆಬುರುಡೆ ರಹಸ್ಯ ಭೇದಿಸೋ ಕೇಸ್. ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ತನಿಖೆ. ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್ ಕೂಡ ಸಾಥ್. ಈ ಪ್ರಕರಣದಲ್ಲಿ ಸರ್ಕಾರ ಮುಚ್ಚಿಟ್ಟುಕೊಳ್ಳುವಂಥದ್ದೇನೂ ಇಲ್ಲ. ಯಾರನ್ನು ರಕ್ಷಿಸಬೇಕೆಂದೂ ಇಲ್ಲ. ನ್ಯಾಯಯುತ ತನಿಖೆ ನಡೆಸುವಂತೆ ಸೂಚನೆ ಕೊಟ್ಟಿದ್ದೇವೆ ಎಂದ ಗೃಹ ಸಚಿವ ಪರಮೇಶ್ವರ್. ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಪರಿಚಿತ ಶವಗಳು ಪತ್ತೆಯಾಗ್ತಾ ಇದೆ. ಈ ಪ್ರಕರಣ NIAಗೆ ನೀಡುವಂತೆ ಒತ್ತಾಯ. ಕೇರಳ ಸಂಸದ ಸಂತೋಷ್ ಕುಮಾರ್ ರಿಂದ ಅಮಿತ್ ಶಾಗೆ ಪತ್ರ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದ ಬಗ್ಗೆ ರಮ್ಯಾ ಕಳವಳ. ಟ್ವೀಟ್ ಮಾಡಿ ನ್ಯಾಯಯುತ ತನಿಖೆಗೆ ಆಗ್ರಹ. ನಾವು ಸತ್ಯವನ್ನ ತಿಳಿದುಕೊಳ್ಳಬೇಕು ಎಂದ ರಮ್ಯಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.